ಬನ್ನಿ ಇವತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಕೀರ್ತಿ ಹತ್ರ ಬಂದಿರ್ತಾಳೆ. ನೋಡು ಕೀರ್ತಿ, ನಾನಿವತ್ತು ಸ್ವಲ್ಪ ಹೊತ್ತು ಹೊರಗೆ ಹೋಗಿರ್ತೀನಿ ಅಂದಾಗ ನನಗೆ ಯಾಕೆ ಪದೇ ಪದೇ ಕೀರ್ತಿ ಅಂತ ಅಂತೀಯ, ನಾನಿವಾಗ ನಾಟಕ ಮಾಡ್ತಾ ಇಲ್ಲ ತಾನೆ, ಗೊಂಬೆ ಅಂತ ಕರಿ ಅಂದಾಗ ಆಯಿತು ಗೊಂಬೆ, ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಯಾರಾದರೂ ಅಪರಿಚಿತರು ಅಥವಾ ಗೊತ್ತಿಲ್ಲದೆ ಇರೋರು ಏನಾದರೂ ಬಂದು ನೀನಿಷ್ಟು ದಿನ ಎಲ್ಲಿದ್ದೆ ಅಂತ ಏನಾದರೂ ಕೇಳಿದರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಹೇಳಬೇಕು. ಏನು ಹೇಳು ಅಂದಾಗ ಕೀರ್ತಿನೂ ಕೂಡ ಅದನ್ನು ರಿಪೀಟ್ ಮಾಡಿ ಹೇಳ್ತಾಳೆ. ಹೌದು, ಗುಡ್ ಗರ್ಲ್ ಅಂದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಲಚ್ಚಿ ಅಂತ ಹೇಳ್ಬಿಟ್ಟು ಕೀರ್ತಿ ಖುಷಿಯಾಗಿರ್ತಾಳೆ. ಹಾಗಾಗಿ ಇವಾಗ ಸುಬ್ಬಿ ಪಾರ್ಕಿಗೆ ಕರ್ಕೊಂಡು ಬಂದ್ರೂ ಕೂಡ ಕೀರ್ತಿ ಏನು ಹೇಳ್ದೆ ತುಂಬ ಆಟ ಆಡಿಸ್ತಾ ಇರ್ತಾಳೆ. ಅದನ್ನು ಲಾಸ್ಟ್ ಎಪಿಸೋಡಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ದೇವಸ್ಥಾನದಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಕೂಡ ತೊಟ್ಲುನ ರೆಡಿ ಮಾಡ್ತಾ ಇರ್ತಾರೆ. ರೀ ಇದೆಲ್ಲ ಬೇಕಂದಾಗ ಏನು ತೊಟ್ಲುನ ಮಗುನ ಅಂತ ಕೇಳಿದಾಗ ಏನ್ರಿ ಈ ಥರ ಮಾತಾಡ್ತೀರಾ, ಇನ್ನೇನ್ರಿ ನಾನೇನಾದರೂ ಬೇಕು ಅಂತ ಮಾಡ್ತಾ ಇದ್ದೀನ, ಅಜ್ಜಿ ತಾನೇ ಆಸೆ ಪಟ್ಟಿರೋದು ಅಂತ ವೈಷ್ಣವ್ ಹೇಳ್ತಾನೆ. ಆವಾಗ ಗಂಗಾ ಕೂಡ ಅವರಿಗೆ ತುಂಬ ಟಾಂಟ್ ಕೊಡ್ತಾ ಇರ್ತಾಳೆ. ಈ ಗಂಗಕ್ಕ ಅವ್ರ ಗಂಡಂಗೆ ಮಾತಾಡ್ತಾ ಇರೋದು ಅಥವಾ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇರೋದಾ ಮಹಾಲಕ್ಷ್ಮಿ ಅಂತ ಕೇಳಿದಾಗ ಈ ಥರದ್ದೆಲ್ಲ ನಿಮಗೆ ಬೇಗನೆ ಕೇಳಿಸುತ್ತೆ ಅಲ್ವಾ ಅಂತ ಲಕ್ಷ್ಮಿ ರೇಗಿಸ್ತಾ ಇರ್ತಾಳೆ. ರೀ ಈ ಥರ ಹರಕೆ ತೀರಿಸುವಾಗ ಕೋಪ ಮಾಡ್ಕೋಬಾರ್ದು ಮಹಾಲಕ್ಷ್ಮಿ ಅಂದಾಗ ನಿಮ್ಗಲ್ಲ ಮೊದಲು ಆ ಗಂಗಕ್ಕಾಗಿ ಹೇಳ್ಬೇಕು ಅಂತ. ಗಂಗಕ್ಕ, ನೀವು ನಿಜವಾಗ್ಲೂ ಗಂಡ ಹತ್ರ ಮಾತಾಡ್ತಾ ಇದ್ದೀರಾ ಅಥವಾ ನಮ್ಮಿಬ್ರಿಗೂ ನೋಡಿಕೊಂಡು ಆಡ್ಕೊಳ್ತಿದ್ದೀರಾ ಅಂದಾಗ ಇಲ್ಲಪ್ಪ ನೋ ಅಂತ ಹೇಳ್ತಾ ಇರಬೇಕಾದ್ರೆ ವೈಷ್ಣವ್ಗೆ ಅವ್ರ ಅಪ್ಪ ಇದ್ದ ಕಾಲ್ ಬರುತ್ತೆ. ಹೇಳಿ ಅಪ್ಪ ಅಂದಾಗ ಅದು ವೈಷ್ಣವ್ ಎಲ್ಲಿದೆಯಾ ಅಂದಾಗ ಇಲ್ಲೇ ತೊಟ್ಲು ಕಟ್ಟೋ ಹತ್ರ ಇದ್ದೀನಿ ಅಂದಾಗ ಸರಿ ಬೇಗ ಬಾ, ಇಲ್ಲಿ ಅತ್ತೆಗೆ ಹುಷಾರಿಲ್ಲ, ಬೇಗ ಬಾ ವೈಷ್ಣವ್ ಅಂತ ಕಾಲ್ನ ಕಟ್ ಮಾಡಿಬಿಡ್ತಾರೆ. ವೈಷ್ಣವ್ ಲಕ್ಷ್ಮಿ ಎಲ್ಲರೂ ಕೂಡ ಗಾಬರಿಯಾಗಿ ಓಡೋಗ್ಬಿಡ್ತಾರೆ. ಅಪ್ಪ ಏನಾಯ್ತು ಅಂದಾಗ ಗೊತ್ತಿಲ್ಲ ವೈಷ್ಣವ್, ಹರಕೆ ಬಗ್ಗೆ ವಿಚಾರಿಸ್ತಿದ್ವಿ, ಇದ್ದಕ್ಕಿದ್ದಾಗೆ ಬಿದ್ದುಬಿಟ್ರು ಅಂದಾಗ ರೀ ಮೇ ಬಿ ಲೋ BP ಆಗಿರಬೇಕು, ಮುಂಚೆನೂ ಕೂಡ ಅಜ್ಜಿಗೆ ಇದೇ ಥರ ಆಗಿತ್ತು ಅಂತ ಲಕ್ಷ್ಮಿ ಹೇಳಿದಾಗ ಅಜ್ಜಿ ನೀವು BP ಟ್ಯಾಬ್ಲೆಟ್ ತೊಗೊಂಡಿಲ್ವಾ ಅಂದಾಗ ಇಲ್ಲಪ್ಪ ವೈಷ್ಣವ್, ದೇವಸ್ಥಾನಕ್ಕೆ ಬರೋ ಗಡಿಬಿಡಿಯಲ್ಲಿ ಟ್ಯಾಬ್ಲೆಟ್ ತೊಗೊಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅಜ್ಜಿ ಹೇಳಿದಾಗ ಏನತ್ತೆ ನೀವು ಈ ಥರ ಮಾಡಿಬಿಟ್ರಿ, ನಾವೆಲ್ಲರೂ ಇದ್ವಿ ಸರಿ, ನೀವು ಒಬ್ಬರೇ ಇದ್ದಾಗ ಈ ಥರ ಆದರೆ ನಾವೇನು ಮಾಡೋದು ಹೇಳು ಅಂತ ಬೈತಾ ಇರ್ತಾರೆ. ಬನ್ನಿ ಫಸ್ಟು ಮನೆಗೆ ಹೋಗೋಣ ಅಂತ ವೈಷ್ಣವ್ ಅಪ್ಪ ಹೇಳಿದಾಗ ಇಲ್ಲ ಅಳಿಯಂದ್ರೆ ಸ್ವಲ್ಪ ಸುಧಾರಿಸ್ಕೊಂಡ್ರೆ ನಾನು ಆರಾಮಾಗ್ತೀನಿ, ಫಸ್ಟು ಈ ತೊಟ್ಲು ಹರಕೆ ಮುಗ್ದೋಗ್ಬಿಡ್ಲಿ ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ಹರಕೆನ ಇನ್ನೊಂದು ದಿನ ಕೂಡ ಬಂದು ಮಾಡ್ಬೋದು, ಆದರೆ ಇವಾಗ ನಿಮ್ಮ ಆರೋಗ್ಯ ಇಂಪಾರ್ಟೆಂಟು, ಬನ್ನಿ ಫಸ್ಟ್ ಹೋಗೋಣ, ನಾಳೆ ಬೆಳಗ್ಗೆ ಬಂದಿದ್ದ ತಕ್ಷಣವೇ ನಾನು ಹರಕೆನ ಮಾಡ್ತೀನಿ ಬನ್ನಿ ಅಜ್ಜಿ ಅಂತ ಲಕ್ಷ್ಮಿ ಕರಿತಾಳೆ. ಇಲ್ಲ ಲಕ್ಷ್ಮಿ ಇವತ್ತೇನೋ ವಿಶೇಷ ಪೂಜೆ ಅಂತೆ, ಒಳ್ಳೆ ದಿನ ಅಂತೆ, ಇವತ್ತು ಹರಕೆ ತೀರಿಸಿದ್ರೆ ಒಳ್ಳೇದಾಗುತ್ತೆ ಕಣಮ್ಮ, ತುಂಬ ದಿನ ಆದಮೇಲೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ, ಈ ಥರ ಮಾಡಬೇಡ್ರಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಾಗ ಗಂಗಾ ಕೂಡ ಯಾಕಜ್ಜಿ ನೀವು ಈಗ ಮಾಡಿಬಿಟ್ರಿ, ಟ್ಯಾಬ್ಲೆಟ್ ತಗೋಬೇಕು ತಾನೇ, ಒಂದಿನನೂ ಕೂಡ ಮಿಸ್ ಮಾಡಬಾರ್ದು, ಇರಿ ಸುಪ್ರೀತಾ ಮೇಡಮು ಕೆಲಸ ಮುಗೀತು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಅವರಿಗೆ ಕಾಲ್ ಮಾಡಿ ಟ್ಯಾಬ್ಲೆಟ್ ತರೋ ಕೇಳ್ತೀನಿ ಅಂತ ಗಂಗಾ ಸುಪ್ರೀತಾಗೆ ಕಾಲ್ ಮಾಡ್ತಾಳೆ. ಇನ್ನು ಈ ಕಡೆ ಕೀರ್ತಿ ಕಾವೇರಿ ಹತ್ರ ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ನನ್ನ ಮೈ ಉರ್ದೋಗ್ಬಿಡುತ್ತೆ, ಎಲ್ಲನೂ ಕೂಡ ಮಾಡಿ ಇವಾಗ ಆರಾಮಾಗಿದ್ದೀರಾ, ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ, ನಿಮ್ಮನ್ನ ನೋಡ್ತಾ ಇರಿ ಯಾವ ಥರ ಸಾಯಿಸ್ತೀನಿ ಅಂತ ಕೀರ್ತಿ ತುಂಬ ಪ್ರೆಷರ್ ತಗೊಂಡು ಕಾವೇರಿ ಹತ್ರ ಮಾತಾಡ್ತಾ ಇರ್ತಾಳೆ. ಅದೇ ಟೈಮಗೆ ಸುಪ್ರೀತಾ ಕೂಡ ಕೀರ್ತಿನ ನೋಡ್ಬಿಡ್ತಾಳೆ, ಇವಳೇನು ಮಾಡ್ತಾ ಇದ್ದಾಳೆ ಅಂತ ಗೇಟ್ ಒಳಗೆ ಬರ್ತಾ ಇವಳು ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಇವಳು ಹಳೆ ಕೀರ್ತಿನಿ ಅಂತ ಗೊತ್ತಾಗುತ್ತೆ, ಇವಳು ಮಗುನ ಅಂತ ಸುಪ್ರೀತಾ ಬೈಕೊಂಡು ಪಾರ್ಕಿಗೆ ಬರ್ತಾಳೆ. ಆವಾಗ ಸುಬ್ಬಿನೂ ಕೂಡ ನೋಡ್ಬಿಟ್ಟು ತುಂಬ ಭಯ ಪಡ್ತಾ ಇರ್ತಾಳೆ. ಆ ಕಡೆ ಕಾವೇರಿನೂ ಕೂಡ ಕೀರ್ತಿನ ಮಾತು ಕೇಳಿಸ್ಕೊಂಡು ಫೋನ್ ಕಟ್ ಮಾಡಿ ತುಂಬ ಭಯ ಪಡ್ತಾ ಇರ್ತಾಳೆ. ನೀವಿಬ್ರು ಏನು ಮಾಡ್ತಾ ಇದ್ದೀರಂತ ಕೇಳಿದ ತಕ್ಷಣ ಕೀರ್ತಿ ತಲೆ ಸುತ್ತಿ ಬೀಳ್ತಾಳೆ. ಆವಾಗ ಸುಬ್ಬಿಗೆ ತುಂಬ ಭಯ ಆಗುತ್ತೆ, ಹೋಗಿ ಕಾರಲ್ಲಿ ಫಸ್ಟು ನೀರು ತೊಗೊಂಡು ಬಾ ಅಂತ ಸುಪ್ರೀತಾ ಹೇಳಿದ ತಕ್ಷಣ ನೀರು ತೊಗೊಂಡು ಬಂದು ಕೊಡ್ತಾಳೆ. ಆವಾಗ ಕೀರ್ತಿಗೆ ಸಿಮ್ಮಿಸಿದ ತಕ್ಷಣ ಕೀರ್ತಿ ಕೂಡ ಎಚ್ಚರ ಆಗ್ತಾಳೆ. ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಿದ ತಕ್ಷಣ ಗೊತ್ತಿಲ್ಲ, ಈ ಕೀರ್ತಿ ಅವರೇ ಇಲ್ಲಿ ಕರ್ಕೊಂಡು ಬಂದರು ಅಂತ ಸುಬ್ಬಿ ಹೇಳಿದ ತಕ್ಷಣ ಇಲ್ಲ ಈ ಸುಬ್ಬಿ ಅಂತ ಆಂಟಿ ಸುಳ್ಳು ಹೇಳ್ತಾ ಇದ್ದಾರೆ, ಅವರೇ ನನ್ನನ್ನು ಕರ್ಕೊಂಡು ಬಂದಿದ್ದು ಅಂತ ಹೇಳಿದ ತಕ್ಷಣ ನನಗೆಲ್ಲನೂ ಗೊತ್ತು, ಇವಳು ಈ ಥರದ್ದು ಸುಮಾರು ಮಾಡಿದ್ದಾಳೆ, ಇವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡಿ, ನಾನೇನಾದರೂ ಕರ್ಕೊಂಡು ಹೋದರೆ ಅವ್ರ ಅಮ್ಮ ಕೇಳೋ ಪ್ರಶ್ನೆಗೆ ನನಗೆ ಇನ್ನೂ ತಲೆ ಚಿಟ್ ಅನ್ನುತ್ತೆ ಅಂತ ಸುಪ್ರೀತಾ ಹೇಳಿ ಅವರಿಬ್ಬರನ್ನೂ ಕೂಡ ಕಳಿಸ್ಬಿಡ್ತಾಳೆ. ಈ ಕಡೆ ಚಿಂಗಾರಿ ಕೀರ್ತಿನ ಬಿಟ್ಬಿಟ್ಟು ಕಾವೇರಿನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಆಗ ಇದ್ರೆ ಕೀರ್ತಿ ಮಗು ಥರ ಆಡ್ತಾ ಇದ್ದಾಳೆ. ಮಗು ಥರ ಅಲ್ಲ ಮೇಡಮ್, ಮಗುನೇ, ಅವಳು ಆಡಿದ್ದು ನೋಡಿದರೆ ಅನುಮಾನನೇ ಇಲ್ಲ ಆ ಥರ ಇದ್ದಾಳೆ ಅಂದಿದ ತಕ್ಷಣ, ಆದರೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಅಗ್ರೆಸ್ ಆಗ್ತಾಳೆ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಅಂದಾಗ ಹ್ಞೂ ಮೇಡಮ್, ಒಂದು ಸೆಕೆಂಡ್ ಈ ಥರ ಇರ್ತಾಳೆ, ಇನ್ನೊಂದು ಸೆಕೆಂಡ್ ಆ ಥರ ಇರ್ತಾಳೆ, ಅವಳನ್ನಂತೂ ಕಂಡಿಡಿಯೋಕೆ ಆಗ್ತಾ ಇಲ್ಲ ಅಂತ ಚಿಂಗಾರಿ ಹೇಳಿದ ತಕ್ಷಣ ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ. ಕೀರ್ತಿ ಮಗು ಥರ, ಆದರೆ ನನ್ನ ವಾಯ್ಸ್ ಅವಳಿಗೆ ಟ್ರಿಗರ್ ಮಾಡುತ್ತೆ. ಹೌದು ಮೇಡಮ್, ಅವಳಿಗೆ ಗೊಂಬೆ ಅಂತ ಕರಿಬೇಕಂತೆ, ಕೀರ್ತಿ ಅಂತ ಹೇಳ್ಬಾರ್ದಂತೆ, ಆ ಲಕ್ಷ್ಮಿನ ಲಚ್ಚಿ ಅಂತ ಕರೀತಾಳೆ, ಕಾರುಣ್ಯನ ಆಂಟಿ ಅಂತಾಳೆ, ಅಕ್ಕಪಕ್ಕದವ್ರು ಏನಾದರೂ ಅಂದಾಗ ಮಾತ್ರ ಮಾಮ್ ಅಂತಾಳೆ. ಮೇಡಮ್ ಅವಳು ಮನೆ ತುಂಬ ಬರೀ ಗೊಂಬೆನೇ
ಇಟ್ಕೊಂಡಿದ್ದಾಳೆ, ಅಷ್ಟು ಗೊಂಬೆ ತಗೊಂಡಿದ್ದಾಳೆ ಅಂತ ಕಾವೇರಿಗೆ ಹೇಳ್ತಾಳೆ. ಇಷ್ಟು ಬಿಟ್ಟರೆ ಇನ್ನೇನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ ಮೇಡಮ್ ಅಂತ ಚಿಂಗಾರಿ ಹೇಳ್ಬಿಡ್ತಾಳೆ ಕಾವೇರಿಗೆ. ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೀಯಲ್ಲ ಅಷ್ಟು ಸಾಕು ಬಿಡು ಚಿಂಗಾರಿ, ಕೀರ್ತಿ ಮೆಂಟಲ್ ಸ್ಟೇಟ್ ಸರಿ ಇಲ್ಲ, ಇದೊಂದು ಸಾಕು ನನಗೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುಪ್ರೀತಾಗೂ ಕೂಡ ಕೀರ್ತಿ ಮೇಲೆ ಅನುಮಾನ ಶುರುವಾಗಿದೆ. ಅದನ್ನ ತಗೊಂಡು ನಾವೇನು ಮಾಡಬೇಕು ಮೇಡಮ್ ಅಂದಾಗ, ಗೇಮ್ ಆಟಾಡೋಕೆ ಅದೇ ಚಿಂಗಾರಿ ಬೇಕಾಗಿರೋದು ಅಂತ ಹೇಳಿ ನಗ್ತಾ ಇರ್ತಾಳೆ ಕಾವೇರಿ. ಇನ್ನು ಈ ಕಡೆ ಸುಪ್ರೀತಾ ಕೀರ್ತಿನ ಮನೆ ಕಳಿಸಿ ದೇವಸ್ಥಾನಕ್ಕೆ ಓಡೋಡಿ ಬರ್ತಾ ಇರ್ತಾಳೆ. ಅವಾಗ ಅಜ್ಜಿಗೆ ಟ್ಯಾಬ್ಲೆಟ್ ಕೊಟ್ಟಿದ ತಕ್ಷಣ ಅಜ್ಜಿ ಹುಷಾರಾಗ್ಬಿಡ್ತಾರೆ. ನನ್ನಿದ್ದ ನೀವೆಲ್ಲರೂ ಕೂಡ ಗಾಬರಿ ಆದ್ರಿ ಅಲ್ವಾ ಅಂತ ಕೇಳಿದಾಗ, ಏನಜ್ಜಿ ನಿಮ್ಮ ಆರೋಗ್ಯಕ್ಕಿಂತ ನಮಗೇನು ಹೆಚ್ಚಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಬಿಡಿ ಅಜ್ಜಿ ಅಂತ ಸುಪ್ರೀತಾ ಹೇಳಿದಾಗ, ಸುಪ್ರೀತಾ ನೀನು ಕೂಡ ಬಂದಿದ್ದು ಒಳ್ಳೇದಾಯಿತು, ಲಕ್ಷ್ಮಿ ಮತ್ತು ವೈಷ್ಣವ್ ಹೋಗಿ ಬೇಗ ಹರಕೆನ ತೀರಿಸಿ ಅಂದ್ರಾಗ, ಏನು ಹರಕೆ ಅಂತ ಕೇಳ್ತಾಳೆ ಸುಪ್ರೀತಾ. ತೊಟ್ಲು ಕಣಮ್ಮ, ತೊಟ್ಲು ಹರಕೆ ಇದೆ ಇಲ್ಲಿ ಅಂತ ಹೇಳಿದಾಗ ಅದನ್ನು ನೋಡಿಬಿಟ್ಟು ಸುಪ್ರೀತಾ ತುಂಬ ಖುಷಿ ಪಡ್ತಾಳೆ. ಬೇಗ ಮನೆಗೆ ಪುಟ್ಟಲಕ್ಷ್ಮಿ ಅಥವಾ ವೈಷ್ಣವ್ ಬರಲಿ ಅಂತ ಮನಸ್ಸಿದ್ದ ಆರೈಸಿ ಪೂಜೆ ಮಾಡಿ ಅಂತ ಹೇಳಿ ನಗ್ತಾ ಇರ್ತಾಳೆ. ವೈಷ್ಣವ್ ಮತ್ತು ಲಕ್ಷ್ಮಿ ಕೂಡ ಅಷ್ಟೇ ಕ್ಲೀನಾಗಿ ಪೂಜೆ ಮಾಡಿ ತೊಟ್ಲು ಕೂಡ ಕಟ್ಬಿಟ್ಟು ಮನೆಯವರೆಲ್ಲರೂ ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ. ಅದೇ ಟೈಮಿಗೆ ತೊಟ್ಲುದು ಗಂಟು ಬಿಚ್ಚೋಗ್ತಾ ಇರುತ್ತೆ. ಅಲ್ಲಿಗೆ ಕೀರ್ತಿನೂ ಕೂಡ ಗೊತ್ತಿಲ್ದಾಗೆ ಬಂದ್ಬಿಟ್ಟು ಆ ತೊಟ್ಲನ್ನ ಕಟ್ಟಿಬಿಡ್ತಾಳೆ. ಅದನ್ನು ಮನೆಯವರೆಲ್ಲರೂ ಕೂಡ ನೋಡಿ ಶಾಕ್ ಆಗಿಬಿಡ್ತಾರೆ. ಅಂದರೆ ವೈಷ್ಣವ್ ಮತ್ತು ಲಕ್ಷ್ಮಿ ಕಟ್ಟಿರೋ ತೊಟ್ಲನ್ನ ಕೀರ್ತಿ ಮತ್ತೆ ಕಟ್ಟಿದ್ಲು ಅಲ್ವಾ, ಇದ್ರ ಅರ್ಥ ಏನು ಅಂತ ನಮಗೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ. ಸೊ ಮುಂದಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.